ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್‌ದು ಪ್ರಶ್ನೆ ಪತ್ರಿಕೆ ನಾನು ಬಿಡಿಸ್ತಾ ಇದ್ದೇನೆ. ಸೊ, ಪ್ರತಿಯೊಂದು ಪ್ರಶ್ನೆಗೂ ಸರಿಯಾದ ಉತ್ತರ ಮತ್ತು ಅದರ ವಿವರಣ ಸುಲಭವಾಗಿ ನೋಡೋಣ. ಸೊ, ಪೊಲೀಸ್ ಕಾನ್ಸ್ಟೇಬಲ್‌ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆ ಈ ವಿಡಿಯೋ ಮತ್ತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುತ್ತದೆ. ಸೊ, ದಯವಿಟ್ಟು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ವಿಡಿಯೋ ಮುಗಿಯೋ ತನಕ. ಸೊ, ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಈ ಪ್ರತಿಯೊಂದು ಪ್ರಶ್ನೆಯನ್ನು ಬಿಡಿಸ್ತಾ ಇದ್ದೀನಿ. ಇದು ಕ್ವೆಷನ್ ಪೇಪರ್ ಬಂದು ಆಹ್, ಆಹ್, ಫೆಬ್ರವರಿ ಟು ಟು ಫೆಬ್ರವರಿ 2024, 25 ಫೆಬ್ರವರಿ 2024ರಲ್ಲಿ ನಡೆದಿದೆ ಒಂದು ನಾನ್ ಎಚ್ ಟಿ ಕ್ವೆಷನ್ ಪೇಪರ್ ಇದಾಗಿದೆ. ಸೊ, ಅದೇ ಈ ಕ್ವೆಷನ್ ಪೇಪರ್ ನಾನು ಬಿಡಿಸ್ತಾ ಇದ್ದೀನಿ. ಸೊ, ನಾವು ಫಸ್ಟ್ ಕ್ವೆಷನ್ ಪೇಪರ್ ಬಿಡಿಸ್ಬೇಕಂತಂದ್ರೆ ಯಾವ್ದ್ಯಾವ್ದು ಸಬ್ಜೆಕ್ಟಿಂದ ಎಷ್ಟೆಷ್ಟು ಕ್ವೆಷನ್ ಬಂದಿದೆ ಅಂತಾನು ಚೆಕ್ ಮಾಡಬೇಕು. ಸೊ, ಪಾಲಿಟಿಯಿಂದ 21 ಕ್ವೆಷನ್ ಬಂದಿದೆ. ಸೈನ್ಸ್ ಅಂಡ್ ಟೆಕ್‌ನಿಂದ ನಿಮಗೆ ಕ್ವೆಷನ್ ಪೇಪರ್ ತೋರಿಸ್ತೀನಿ ನೋಡಿ. ಸೊ, ಇದೇ ಕ್ವೆಷನ್ ಪೇಪರ್ ನೋಡಿ. ಇದೇ ಕ್ವೆಷನ್ ಪೇಪರ್ ನೋಡಿ. ಯಾವಾಗಂದರೆ 2024 ಆಹ್, ಫೆಬ್ರವರಿ 25ರಂದು ನಡೆದಿದೆ ಈ ಕ್ವೆಷನ್ ಪೇಪರು. ಸೊ, ನಾವು ಕ್ವೆಷನ್ ಪೇಪರ್ ನೋಡಿದಾಗ ಫಸ್ಟು ನಾವು ಈ ಯಾವುದೇ ಎಕ್ಸಾಮ್‌ಗಾಗಲಿ ಪೊಲೀಸ್ ಕಾನ್ಸ್ಟೇಬಲ್‌ಗಾಗಲಿ ಮತ್ತಿನ್ನು ಬೇರೆ ಯಾವುದೇ ಎಕ್ಸಾಮ್‌ಗಾಗಲಿ ಪ್ರಿಪೇರ್ ಆಗ್ಬೇಕಂತಂದ್ರೆ ನಾವು ಎಷ್ಟು ಕ್ವೆಷನ್ ಪೇಪರ್ ಬಿಡಿಸ್ತೀವಿ ನೋಡಿ ಅಷ್ಟು ನಾವು ಪರ್ಫೆಕ್ಟ್ ಆದಂಗೆ, ಅಷ್ಟು ಇದು ನಮಗೆ ಹುಷಾರಾದಂಗೆ. ಎಲ್ಲಾದರೂ ನಾವು ಇನ್ನೂ ಕಡಿಮೆ ಯಾವ್ದಾನ ಸಬ್ಜೆಕ್ಟಲ್ಲಿ ಕಡಿಮೆ ತಪ್ಪ ಅಂದ್ರೆ ನಾವು ಓದೋದ್ರಲ್ಲಿ ತಪ್ಪಂದ್ರೆ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಟೈಮು, ಒಂದು ಅವಕಾಶ ನಮ್ಗೆ ಗೊತ್ತಾಗ್ಬಿಡ್ತದೆ ಇವತ್ತು. ಸೊ, ಈ ಕ್ವೆಷನ್ ಪೇಪರಲ್ಲಿ ಲಾಸ್ಟ್ ಫೆಬ್ರವರಿಯಲ್ಲೇ ಕಂಡಕ್ಟ್ ಮಾಡಿದ್ದಾರೆ 2024ರಲ್ಲಿ. ಸೊ, ನೀವು ನೋಡಬೇಕು ಅಂತಂದರೆ ಈಗ ನೋಡಿ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳು ಕೇಳಿದ್ದಾರೆ ಎಂಬುದವರು ಎಲ್ಲ ಇಲ್ಲಿ ಇದೆ ಮಾಹಿತಿ. ಸೊ, ಫಸ್ಟ್ ಪಾಲಿಟಿ ಬಂದು 21 ಕ್ವೆಷನ್ ಕೇಳಿದ್ದಾರೆ. ಟೋಟಲ್ 100 ಕ್ವೆಷನಲ್ಲಿ 21 ಕ್ವೆಷನ್ ಪಾಲಿಟಿ ಬಂದರೆ ಸೈನ್ಸ್ ಆ್ಯಂಡ್ ಟೆಕ್ 16 ಬಂದಿದೆ ನೋಡಿ. ಸೊ, ಹಿಸ್ಟ್ರಿ 15 ಬಂದಿದೆ. ಮೆಂಟಲ್ ಎಬಿಲಿಟಿ ನೋಡಿ ಎಷ್ಟು ಬಂದಿದೆ, 15 ಬಂದಿದೆ. ಜಿಯೋಗ್ರಫಿ 15 ಬಂದಿದೆ. ಸೊ, ಎಕನಾಮಿಕ್ಸ್ 10 ಬಂದಿದೆ. ಸೊ, ಜಿಕೆ ಮತ್ತು ಅದರ್ಸ್ ಅಂದರೆ ಹ್ಮ್, ಇವ ಈಗ ಜಿಕೆ ಕ್ವೆಷನ್ 5 ಕ್ವೆಷನ್ ಬಂದಿದೆ. ಕರೆಂಟ್ ಅಫೇರ್ಸ್ ನೋಡಿ, ನಾವು ಕರೆಂಟ್ ಅಫೇರ್ಸು ಪೇಪರ್ ಓದ್ತೀವಿ, ಮತ್ತು ಆಮೇಲೆ ಮ್ಯಾಗಝಿನ್ ಓದ್ತೀವಿ, ಅದು ಇದು ಅಂತ ಓದ್ತೀವಿ. ನಾನು ನೋಡಿ 3 ಕ್ವೆಷನ್ ಬಂದಿದೆ. ಹಾಗಂತೇಳಿ ಮತ್ತೆ ನೆಕ್ಸ್ಟು ಎಕ್ಸಾಮಲ್ಲಿ ಬರೀ ಕರೆಂಟ್ ಅಫೇರ್ಸ್ ಕೇಳಲ್ಲ ಅಂತ ಅಲ್ಲ. ಬೈ ಲಕ್ ಅದು. ಒಂದೊಂದು ಸಲ ಜಾಸ್ತಿ ಕೇಳ್ಬೋದು, ಒಂದೊಂದು ಸಲ ಕಡಿಮೆ ಕೇಳ್ಬೋದು, ಒಂದೊಂದು ಸಲನು ಕರೆಂಟ್ ಅಫೇರ್ಸನ್ನೇ ಜಾಸ್ತಿ ಕೇಳ್ಬೋದು. ಸೊ, ಅದಕ್ಕಾಗಿ ಎಲ್ಲಾನು ಓದಬೇಕು. ಸೊ, ಈ ಯಾವುದೇ ಕ್ವೆಷನ್ ಪೇಪರ್ ಬಿಡಿಸುವಾಗ ಎಲ್ಲ ನೀವು ನೋಡ್ಕೊಳ್ಬೇಕು. ಸೊ, ಎಲ್ಲ ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಈ ಕ್ವೆಷನ್ ಇಲ್ಲಿ ಬಂದಿದೆ, ಈ ಕ್ವೆಷನ್ ಇಲ್ಲಿ ಬಂದಿಲ್ಲ, ಈ ಕ್ವೆಷನ್ ಈ ಸಬ್ಜೆಕ್ಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಎಲ್ಲರೂ ಪ್ರಿಪೇರ್ ಆಗಿದವರು ಆಗಲಿ, ಸೊ, ಕ್ವೆಷನ್ ಪೇಪರ್ ಕಂಪಲ್ಸರಿ ಬಿಡಿಸಲೇಬೇಕಾಗುತ್ತೆ. ಎಷ್ಟು ಕ್ವೆಷನ್ ಪೇಪರ್ ಬಿಡಿಸ್ತೀರೋ, ಒಂದು 10 ಕ್ವೆಷನ್ ಪೇಪರ್ ಬಿಡಿಸ್ತೀರೋ, ಇಲ್ಲಿ 20 ಇಲ್ಲಾಂತಂದ್ರೆ ಒಂದು 15 ಕ್ವೆಷನ್ ಪೇಪರ್ ಬಿಡಿಸ್ತೀರೋ ನೀವು ಅಷ್ಟು ಪರ್ಫೆಕ್ಟ್ ಆದಂಗೆ ನೋಡಿ. ಕ್ವೆಷನ್ ಪೇಪರ್ ಬಿಡಿಸಲಾರ್ದೆ ನೀನು ಡೈರೆಕ್ಟ್ ಅಟೆಂಡ್ ಮಾಡ್ತೀನಿ ಅಂತಂತಂದ್ರೆ ಸೊ, ನೀನು ಈ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ ಅಂತ ಅರ್ಥ. ಸೊ, ನಾನು ನಾನು ಮಿಸ್ಟೇಕ್ ಮಾಡಿದ್ದೆ. ನಾನು ಕ್ವೆಷನ್ ಪೇಪರ್ ಬಿಡಿಸಲಾರ್ದೆ ಡೈರೆಕ್ಟ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೆ. ಆಮೇಲೆ ಮತ್ತೆ ಕ್ವೆಷನ್ ಪೇಪರ್ ಬಿಡಿಸಬೇಕಾಯ್ತು. ಲಾಸ್ಟ್ ಇಯರ್ ಕ್ವೆಷನ್ ಈ ಇಯರ್ ಕೇಳಿದ್ದಾರೆ ಅಂತ ಆಮೇಲೆ ಬಂದ್ಮೇಲೆ ಗೊತ್ತಾಗೋದು. ಸೊ, ಅದಕ್ಕಾಗಿ ನೀವು ಎಷ್ಟು ಕ್ವೆಷನ್ ಪೇಪರ್ ಬಿಡಿಸ್ತೀರಿ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ, ಇವೇ ಕ್ವೆಷನ್‌ಗಳು ಕೇಳ್ತಾರೆ, ಇದೇ ಕ್ವೆಷನ್‌ಗಳು ಈ ಥರ ಪ್ಯಾಟರ್ನ್ ಕೇಳ್ತಾರೆ ಅಂತ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ, ನೋಡಿ ಫಸ್ಟ್ ನೋಡಿ ನಾವು ಪ್ರಶ್ನೆ ಪತ್ರಿಕೆ ಯಾವುದು ಈ ಕ್ವೆಷನ್ ಪೇಪರ್ ಬಿ ಶ್ರೇಣಿ ಅಂತ ಒಂದು ವೇಳೆ ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ನೋಡಿ ಕರೆಕ್ಟ್ ಮಾಡ್ಕೊಳ್ಳಿ. ಸೊ, ನಾವು ಎಕ್ಸಾಮ್ ಅಂದರೆ ಕ್ವೆಷನ್ ಪೇಪರ್ ಈ ಥರ ಬರುತ್ತೆ ನಮಗೆ. ಸೊ, ನಾವು ಇವೆಲ್ಲ ಓದಬೇಕಾಗುತ್ತೆ. ಸೂಚನೆಗಳು, ಪರೀಕ್ಷಾ ಅಭ್ಯರ್ಥಿಗಳಿಗೆ ಸೂಚನೆಗಳು ಏನೇನಿರುತ್ತೆ. ಸೊ, ಈ ಕ್ವೆಷನ್ ಪೇಪರು 100 ಅಂಕಗಳಿರುತ್ತೆ. 90 ನಿಮಿಷಗಳಿರುತ್ತೆ. ಸೊ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿವೆ. ಎಲ್ಲ ಪ್ರಶ್ನೆಗಳು ಸಮನಾದ ಅಂಕಗಳಿರ್ತವೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇರುತ್ತದೆ. ಪ್ರತಿ ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಳೆಯಲಾಗುತ್ತದೆ. ಸೊ, ಇವೆಲ್ಲ ನೋಡ್ಕೊಳ್ಬೇಕು. ನಿಮ್ಮ ರೋಲ್ ನಂಬರ್ ಆಗಿರ್ಬೋದು, ಮತ್ತು ABCD, EMIR, OMR ಆಗಿರ್ಬೋದು. ಸೊ, ಇವೆಲ್ಲ ನಿಮಗೆ ಗೊತ್ತಿರಬೇಕು. ಎಕ್ಸಾಮ್ ಯಾರು ಅಟೆಂಡ್ ಮಾಡಿರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಸೊ, ಫಸ್ಟ್ ಟೈಮ್ ಅಟೆಂಡ್ ಮಾಡೋರಿಗೆ ಸ್ವಲ್ಪ ಇದು ನೋಡ್ಕೊಳ್ಬೇಕಾಗುತ್ತೆ. ಸೊ, ಫಸ್ಟ್ ಇವತ್ತು ಕ್ವೆಷನ್ ಪೇಪರ್ ಬಿಡಿಸೋಣ. ಸೊ, ನೋಡಿ ಇದು ಯಾವುದು, ನೋಡಿ ಯಾವ ಸಬ್ಜೆಕ್ಟ್ ಇದರಿಂದ ಬಂದಿದೆ, ಯಾವುದಿಲ್ಲ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ, PKDL ಎಂದರೆ ಯಾವುದು? ಇದರಲ್ಲಿ ನೋಡಿ ಡಿಜಿಟಲ್ ಗ್ರಂಥಾಲಯನ, ಡ್ರೈವಿಂಗ್ ಲೈಸೆನ್ಸ, ವಿತರಣಾ ಪಟ್ಟಿನ, ಇವುಗಳಲ್ಲಿ ಯಾವುದೂ ಅಲ್ಲ. ಸೊ, ನಿಮಗೆ ನೋಡಿ ಈ ಕ್ವೆಷನ್ ತಕ್ಷಣ ಇದಾಗುತ್ತೆ. ಸೊ, ಇದು ಪಾಲಿಟಿ ಕ್ವೆಷನ್ ಅಲ್ಲ, ಜಿಯೋಗ್ರಫಿ ಕ್ವೆಷನ್ ಅಲ್ಲ, ಸೊ, ಹಿಸ್ಟ್ರಿ ಕ್ವೆಷನ್ ಅಲ್ಲ. ಸೊ, ಎಲ್ಲಿಂದ ಬಂದಿದೆ? ಸೊ, ಕರೆಂಟ್ ಅಫೇರ್ಸ್ ಕ್ವೆಷನ್. ಸೊ, ನೀವು ಕರೆಂಟ್ ಅಫೇರ್ಸ್ ಏನೇನು ಓದಿದ್ರಿ ಸ್ವಲ್ಪ ನೆನಪು ಮಾಡ್ಕೊಳ್ಬೇಕು. ಸೊ, ಒಂದು ವೇಳೆ ನೀವು ಪಕ್ಕಾ ಗೊತ್ತಿತ್ತಪ್ಪ ಚಾನ್ಸ್ ಅಂತಂದರೆ
ಸೊ ಹಾಕೊಂಡ್ಬಿಡ್ಬೇಕು. ಸೊ TKDL ಎಂದರೆ ಇದು ಡಿಜಿಟಲ್ ಗ್ರಂಥಾಲಯ. ಸೊ ಆಪ್ಷನ್ ಬಂದು ಆಪ್ಷನ್ ಎ ಡಿಜಿಟಲ್ ಗ್ರಂಥಾಲಯ. ನಿಮ್ಗೆ ಟಕ್ ಅಂತ ಗೊತ್ತಾಯ್ತಾ? ಹಾಕ್ಬಿಡಿ ಆಯ್ತು. ಇದು ಮಾಡ್ಕೊಂಡ್ಬಿಡ್ರಿ, ಟಿಕ್ ಹಾಕೊಂಡ್ಬಿಡ್ರಿ, ಇಲ್ಲಂತಂದ್ರೆ ಫುಲ್ ಮಾಡ್ಬಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದು ಕೆಳಗಿನಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯು ವಿಶೇಷ ಸಂಸ್ಥೆಯಾಗಿದೆ? ಸೊ ನೋಡಿ, ಇದರಲ್ಲಿ ನಾನು ನಿಮಗೆ ಸ್ವಲ್ಪ ಇಂಗ್ಲೀಷ್ ಬೇಗ ಇದಾಗುತ್ತೆ, ಅದಕ್ಕೆ ನಾನು ಇದರಲ್ಲಿ ಇಂಗ್ಲೀಷ್ ಹೇಳುತ್ತೀನಿ ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಯುನೈಟೆಡ್ ನೇಷನ್ ಸ್ಪೆಷಲೈಸ್ಡ್ ಏಜೆನ್ಸಿ ವರ್ಕಿಂಗ್ ವಿತ್ ದ ಯುನೈಟೆಡ್ ನೇಷನ್? ನೋಡಿ ಆಪ್ಷನ್ ಏನು ಕೊಟ್ಟಿದ್ದಾರೆ. ಒಂದು ನೋಡಿ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ವರ್ಲ್ಡ್ ಫುಡ್ ಪ್ರೋಗ್ರಾಮ್. ಸೊ ಇವೆಲ್ಲ ನೋಡ್ಕೊಳ್ಬೇಕು. ಈಗ ಯಾವುದಾದ್ರು ಕಡೆಯಿಂದ ರಿಪೋರ್ಟ್ಗಳು ಬರ್ತಾವಲ್ಲ, ಆ ರಿಪೋರ್ಟ್ಗಳು ಒಂದು ಕಡೆ ಬರಬೇಕು. ಈಗ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಯಾರು ರಿಲೀಸ್ ಮಾಡ್ತಾರೆ, ಮತ್ತು ಇದು ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಯಾರು ರಿಲೀಸ್ ಮಾಡ್ತಾರೆ. ಸೊ ಇವೆಲ್ಲ ನೋಡ್ಕೊಂಡು ಬೇಕಾ, ಇವೆಲ್ಲ ಒಂದು ಕಡೆ ಒಂದು ಲಿಸ್ಟ್ ಮಾಡ್ಕೊಳ್ಬೇಕು. ಸೊ ಇವರು ಇದು ರಿಲೀಸ್ ಮಾಡ್ತಾರೆ, ಈ ಸಂಸ್ಥೆ ಇದು ರಿಲೀಸ್ ಮಾಡ್ತಾರೆ, ಅವೆಲ್ಲ ರಿಲೀಸ್ ಆದ ಪಕ್ಕ ಒಂದು ಕ್ವಶನ್ ಬರುತ್ತೆ. ನೀವು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದು ಪೊಲೀಸ್ ಕಾನ್ಸ್ಟೇಬಲ್ ಅಂತಲ್ಲ, ಗ್ರೂಪ್ ಸಿ ಆಗಿರ್ಬೋದು, ಗ್ರೂಪ್ ಡಿ ಆಗಿರ್ಬೋದು, ಮತ್ತು ಆಮೇಲೆ ಗ್ರೂಪ್ ಬಿ ಆಗಿರ್ಬೋದು, KS ಆಗಿರ್ಬೋದು, ಯಾವುದೇ ತಗೊಳ್ಳಿ ನೀವು, ಒಂದು ಕ್ವಶನ್ ಅಂತ ಪಕ್ಕ ಬರುತ್ತೆ. ಯಾವಾಗ ಅಂದರೆ ರಿಪೋರ್ಟ್ ರಿಲೀಸ್ ಮಾಡೋದು, ಯಾವುದೇ ರಿಪೋರ್ಟ್ ಏನು ರಿಲೀಸ್ ಮಾಡುತ್ತೆ ಅಂತ ಹೇಳೋದು ಒಂದು ಎಲ್ಲ ಒಂದು ನೋಡ್ಕೊಳ್ಬೇಕಾಗುತ್ತೆ. ನಿಮ್ಗೆ ಯಾವುದೋ ಎಲ್ಲಿ ಸಿಗಲಿಲ್ಲ ಅಂತ ಬಂದರೆ ಒಂದು ನೆಟ್ಟಲ್ಲಿ ಹೊಡೆದ್ಬಿಟ್ರೆ ನಿಮಗೆಲ್ಲ ಸಿಕ್ಬಿಡುತ್ತೆ. ಸೊ ಇದು ಆನ್ಸರ್ ಬಂದು ಇದು ವಿಶ್ವ ಆರೋಗ್ಯ ಸಂಸ್ಥೆ ಅಂತೇಳಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತೇಳಿ. ಸೊ ನೀವೇನು ಗೊತ್ತಾ, ಟಿಕ್ ಹಾಕ್ಕೊಳ್ಳೋಕೆ ಹೋಗಬೇಡ್ರಿ. ಯಾಕಂತಂದ್ರೆ ನೆಕ್ಸ್ಟ್ ಓದುವಾಗ ಆಟೋಮೆಟಿಕ್ ಕಣ್ಣು ಅಲ್ಲಿಗೆ ಹೋಗ್ಬಿಡ್ತವೆ. ಸುಮ್ಮನೆ ಓಹೋ ಈ ಕೆಳಗಿನಲ್ಲಿ ಯಾವುದಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ, ಅಷ್ಟು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಮೂರನೇ ಕ್ವಶನ್, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ದ ಕಾನ್ಸೆಪ್ಟ್ ಆಫ್ CSR ಗವರ್ನ್ಡ್ ಬೈ ದ ಕಂಪನಿ ಆಕ್ಟ್ ಪ್ಯಾಟರ್ನ್ 2. ಸೊ ಯಾವುದು ಇದಕ್ಕೆ? ನೋಡಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆನ್ಸರ್ ಒಂದು, ಸಾಮಾಜಿಕ ಜವಾಬ್ದಾರಿ. ನೋಡಿ, ಇದು ಯಾವುದು ಬಂದಿದೆ ಅಂತ ನೋಡ್ಕೊಳ್ಬೇಕು. ಯಾವ ಕಡೆಯಿಂದ ಪಾಲಿಟಿ ಕ್ವಶನ್ ಬಂದಿದೆನಾ, ಇಲ್ಲ ಸೋಷಿಯಲ್ ಸಬ್ಜೆಕ್ಟ್ ಬಂದಿದೆನಾ ನೋಡಿ, ಎಲ್ಲ ನೋಡ್ಕೊಂಡು ಕರೆಕ್ಟ್ ಇದು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದೊಂದು, ನೋಡಿ ಇದು ಜನರಲ್ ಕ್ವಶನ್ ಇದೆ. ನೋಡಿ BS2, BS3, BS4, BS5 ಇವುಗಳು ಅಂತ ಕೊಟ್ಟಿದ್ದಾರೆ. ಹೊರಸೂಸುವಿಕೆಯ ಮಾನದಂಡಗಳ, ಸ್ವದೇಶಿ ಟಿಪ್ಪಣಿಗಳ, ಜಿಯೋ ಸಿಂಕ್ರೊನೈಸ್ ಉಪಗ್ರಹಗಳು, ಇವುಗಳು ಯಾವುದೂ ಅಲ್ಲ. ಸೊ ಇದು ಎಮಿಷನ್ ಸ್ಟ್ಯಾಂಡರ್ಡ್ಸ್. ನೋಡಿ, ಯಾವುದೇ ವೆಹಿಕಲ್ ತೊಗೊಳ್ಬೇಕಂತಂದ್ರೆ ನಮಗೆ BS2ನ, BS3ನ, BS4ನ, BS6ನ ಅಂತ ಕೊಟ್ಟಿರ್ತಾರೆ. ನೋಡಿ ಅಬ್ಸರ್ವ್ ಮಾಡಿ, ನೋಡಿ ಎಮಿಷನ್ ಸ್ಟ್ಯಾಂಡರ್ಡ್ಗಳು ಇವೆಲ್ಲ. ಸೊ ಇವೆಲ್ಲ ನೆನಪಿಟ್ಕೊಳ್ಬೇಕು. ಇದಂತೂ ಜನರಲ್ ಕ್ವಶನ್. ಫಿಫ್ತ್ ಒನ್, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳನ್ನು ಹಂಚಿಕೊಳ್ಳುತ್ತದೆ? ನೋಡಿ, ಇವೆಲ್ಲ ನೋಡ್ಕೊಳ್ಬೇಕು. ನಾವು ಇಂಡಿಯಾ ಮ್ಯಾಪ್ ತಗೊಂಡು, ಮತ್ತು ಇಂಡಿಯಾ ಮ್ಯಾಪ್ ಬೌಂಡ್ರಿ ಎಷ್ಟು, ನಮ್ಮ ಕರಾವಳಿ ತೀರ ಎಷ್ಟು ಇಂಡಿಯಾದು, ಮತ್ತು ಕರ್ನಾಟಕದ ಕರಾವಳಿ ತೀರ ಎಷ್ಟು, ಕರ್ನಾಟಕ ಸುತ್ತಮುತ್ತ ರಾಜ್ಯಗಳು ಯಾವುವು, ಮತ್ತು ಅವೆಲ್ಲ ನೋಡ್ಕೊಳ್ಬೇಕು. ಕರ್ನಾಟಕವು ಮತ್ತು ಉತ್ತರದಿಂದ ದಕ್ಷಿಣ, ಮತ್ತು ಪೂರ್ವದಿಂದ ಪಶ್ಚಿಮ, ಮತ್ತು ಭಾರತದ, ಅವೆಲ್ಲ ಜನರಲ್ ಕ್ವಶನ್. ಅವೆಲ್ಲ ಎಲ್ಲ ತಿಳಿದುಕೊಂಡು ಹೋಗಬೇಕು. ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ ಅದರಲ್ಲಿ. ಮತ್ತು ಇವೆಲ್ಲ ನ್ಯಾಷನಲ್ ಪಾರ್ಕ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಮತ್ತು ಇವು ಮೊನ್ನೆ ರೀಸೆಂಟಾಗಿ ರಾಮಸರ ತಾಣ ಆಗಿರ್ಬೋದು, ಅವೆಲ್ಲ ಕ್ವಶನ್ ಕೇಳ್ತಾರೆ, ಒಂದು ಕ್ವಶನ್ ಇರುತ್ತೆ. ಸೊ ನೋಡಿ, ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ಅತಿ ಹೆಚ್ಚು ರಾಜ್ಯಗಳನ್ನು ಒಂದಿಗೆ ಹಂಚಿಕೊಳ್ಳುತ್ತದೆ? ನೋಡಿ, ಅಸ್ಸಾಂ ನೋಡಿ ಎಷ್ಟಿದೆ, ಕರ್ನಾಟಕ ನೋಡಿ, ಮಧ್ಯಪ್ರದೇಶ ನೋಡಿ. ಸೊ ಆನ್ಸರ್ ಬಂದು ಉತ್ತರ ಪ್ರದೇಶ ನೋಡಿ. ಸರೌಂಡಿಂಗ್ ರಾಜ್ಯಗಳು ಒಂದು ಮ್ಯಾಪ್ ಇದ್ದರೆ ನೋಡಿ ನಿಮ್ಮ ಹತ್ರ, ಅಲ್ಲಿ ನೋಡ್ಕೊಳ್ಳಿ ಎಷ್ಟು ಮ್ಯಾಪ್ಗಳು. ಈ ಕಡೆ ಬಿಹಾರ ಬರುತ್ತೆ, ಈ ಕಡೆ ಮತ್ತೆ ಮಧ್ಯಪ್ರದೇಶ ಇರುತ್ತೆ, ಮತ್ತು ಈ ಕಡೆ ಜಾರ್ಖಂಡ್ ಇರುತ್ತೆ, ಮತ್ತು ಈ ಕಡೆ ಮತ್ತೆ ಉತ್ತರಾಖಂಡ್ ಇರುತ್ತೆ, ಮತ್ತು ನೋಡಿ ಇನ್ನೂ ಇದೆ ಅದು. ನೋಡಿ ಒಂದ್ಸಲ ಮ್ಯಾಪ್ ತೆಗೆದು ನೋಡ್ಕೊಳ್ಳಿ ಒಂದ್ಸಲ, ಎಷ್ಟು ರಾಜ್ಯಗಳನ್ನು ಬೌಂಡ್ರಿ ಹೊಂದಿದೆ ಅಂತ. ಸೊ ಇಲ್ಲಿ ನೋಡಿ, ಇಲ್ಲಿ ಇಂಥ ಕ್ವಶನ್ಗಳು ನಾವು ಕೇರ್ಫುಲ್ ಆಗಿ ನೋಡಬೇಕು. ತಪ್ಪಾಗಿರುವುದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ತಪ್ಪಾಗಿರೋದನ್ನು ಆರಿಸಿ. ಸೊ ನೋಡಿ, ಪಟ್ಟದಕಲ್ಲು ಚಾಳುಕ್ಯ ವಂಶ, ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಕಲ್ಲಿನ ರಥ, ಹಂಪಿ, ವಿಜಯನಗರ ಸಾಮ್ರಾಜ್ಯ, 3 ಕರೆಕ್ಟ್ ಇದೆ. ಸೊ ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ಆಪ್ಷನ್ ಬಂದು 6D. ಈ ಥರ ನೋಡ್ಕೊಳ್ಬೇಕು. ಸೊ ಎಲ್ಲನ ಪ್ರತಿಯೊಂದೂ ಎಕ್ಸಾಮಲ್ಲಿ ಕೇರ್ಫುಲ್ಲಾಗಿ ನೋಡಬೇಕು. ಒಂದೊಂದು ವರ್ಡನ್ನು ಆರಿಸಿ ಅನ್ನೋದು ಇರ್ಬೋದು, ಮತ್ತು ಬೇರೆ ವರ್ಡನ್ನು ಇರ್ಬೋದು. ಇಲ್ಲಿ ಇನ್ನು ಕರೆಕ್ಟ್ ಅಂತ ಹೇಳ್ಬೋದು, ಇನ್ನಿಲ್ಲಂದ್ರೆ ಕರೆಕ್ಟ್ ಅಂತ ಇರ್ಬೋದು. ನೋಡಿ, ಈ ಕೆಳಗಿನ ಸಸ್ಯ ಮತ್ತು ದೈವ್ಯ ವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ? ನೋಡಿ, ಯಾವುದು ಸರಿಯಾಗಿ ಕರೆಕ್ಟ್ ಹೊಂದಿಕೆ ಆಗಿದೆ?
ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ ಆ್ಯಂಡ್ ಮೋಟೋ ಆರ್ ಮ್ಯಾಚ್ಡ್ ಕರೆಕ್ಟ್ಲಿ. ನೋಡಿ, ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ ಅಂದರೆ ಮನುಷ್ಯರ ಸೇವೆ ದೇವರ ಸೇವೆ ಆಗಿದೆ. ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು ಇವುಗಳು ಯಾವುದೂ ಅಲ್ಲ. ಸೊ ನೋಡಿ, ಆಪ್ಷನ್ ಬಂದು ಬಿ ಇದು ನ್ಯಾಷನಲ್ ಸೋಷಲ್ ಸರ್ವಿಸ್ ಅಂದರೆ ನಾಟ್ ಮೀ ಬಟ್ ಯು. ಸೊ ಇದು ನೋಡಿ ಆಪ್ಷನ್. ನೆಕ್ಸ್ಟ್ ಇವೆಲ್ಲ ನೋಡ್ಕೊಳ್ಬೇಕಾಗುತ್ತೆ, ಯಾವ್ದಾವುದು ಮೋಟೋಗಳು ಇರ್ತಾವಲ್ಲ ಅವೆಲ್ಲ ನೋಡ್ಕೊಂಡು ಇರಬೇಕಾಗುತ್ತೆ. ಸೊ ಈಗ ಮಿಲಿಟ್ರಿದು ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಈ ಮತ್ತು ನೆವಿದು ಆಗಿರ್ಬೋದು, ಅವೆಲ್ಲ ನೋಡ್ಕೊಂಡು ಜನರಲ್ ಕ್ವಶನ್ ಅವೆಲ್ಲ ನೋಡ್ಕೊಂಡು ಬರ್ಕೊಳ್ಬೇಕಾಗುತ್ತೆ. ನೋಡಿ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತೆ. ಆಗ ರಂಧ್ರವು ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ ಆದರೆ ಅದೇ ಗಾತ್ರದಲ್ಲಿ ಇರುತ್ತದೆ, ವಿರೂಪಗೊಳ್ಳುತ್ತದೆ. ಇದು ಒಂಥರ ಮೆಂಟಲ್ ಹ್ಯಾಬಿಟಲ್ಲೇ ಬರುತ್ತೆ, ಬಟ್ ಇದು ಒಂಥರ ಜನರಲ್ ಕ್ವಶನ್ ಅವೇರ್ನೆಸ್, ನೈತಿಕತೆ ಅಂತಾರೆ ನೋಡಿ, ಆ ಥರ ಕ್ವಶನ್ ಇದು. ಸೊ ಏನು ಗೊತ್ತಾ, ಶೀಟ್ ಮೆಟಲ್ ಇರ್ತಲ್ಲ ವಿತ್ ಸರ್ಕ್ಯುಲರ್ ಹೋಲು, ಅದು ಸರ್ಕ್ಯುಲರ್ ಹೋಲ್ ಹೀಟ್ ಮಾಡಿದಾಗ ಅದು ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ ಮತ್ತು ಇಲ್ಲಿ ಸೇಮ್ ಇರುತ್ತದ, ಏನಾದರೂ ಮತ್ತೆ ಬೆಂಡ್ ಆಗುತ್ತೆ ಅಂತ ಅರ್ಥ. ಸೊ ಯಾವಾಗ ಈಗ ನೋಡಿ, ಶೀಟಲ್ಲಿ ನಾವು ಒಂದ್ಸಲ ಹೋಲ್ ಐತೆ ಆಲ್ರೆಡಿ, ನಾವು ಇನ್ನಿಷ್ಟು ಹೋಲ್ ಮಾಡಿದಾಗ ಏನಾಗುತ್ತೆ, ಆಟೋಮೆಟಿಕ್ ದೊಡ್ಡದಾಗುತ್ತೆ. ಸೊ ಆ ಆಪ್ಷನ್ ಬಂದು ದೊಡ್ಡದು. ನೋಡಿ, ಈ ಪಕ್ಕ ಒಂದು ಕ್ವಶನ್ ಬರುತ್ತೆ ನೋಡಿ, ನೀವು ಬೇಕಿದ್ರೆ ನೋಡಿ ಎಲ್ಲ ಕ್ವಶನ್ ಪೇಪರ್ ತೆಗೆದು ನೋಡಿ. ಈಗ ನೋಡಿ, ಬ್ರಾಸ್ ಕೊಡ್ಬೋದು, ಆಲ್ಯೂಮಿನಿಯಂ ಕೊಡ್ಬೋದು, ಇನ್ನೊಂದು ಕಾಪರ್ ಕೊಡ್ಬೋದು, ಯಾವುದನ್ನು ಕೊಡ್ತಾರೆ. ಈಗ ನೋಡಿ, ಹಿತ್ತಾಳೆ ಯಾವುದರ ಮಿಶ್ರ ಲೋಹ ಆಗಿದೆ. ಸೊ ನೋಡಿ, ಕಾಪರ, ಜಿಂಕ ಮತ್ತು ಐರನ್, ನೋಡಿ ಯಾವ್ದು ಆನ್ಸರ್ ನೋಡಿ. ಸೊ ಕಾಪರ್ ಮತ್ತು ಜಿಂಕ್ ಇದು ಆನ್ಸರ್ ಬಂದು, ಕಾಪರ್ ಬಂತು, ಜಿಂಕ್ ಆನ್ಸರು. 9ನೇದು ತಾಮ್ರ ಮತ್ತು ಸತು. ನೋಡಿ, ವೈರಸ್ ಎನ್ನುವುದು ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಯಿಕ್ ಮತ್ತು ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್. ಸೊ ಆಪ್ಷನ್ ಬಂದು ಬಿ, ನ್ಯೂಕ್ಲಿಯಸ್ ಆಸಿಡ್ ಆ್ಯಂಡ್ ಪ್ರೋಟೀನ್. ನೆಕ್ಸ್ಟ್ 11ನೇದು ಇವು ನೋಡಿ, ಇದು ಪಕ್ಕ ಒಂದು ಕ್ವಶನ್ ನೋಡಿ, ನೀವು ಬೇಕಿದ್ರೆ ನೋಡಿ, ಗ್ರೂಪ್ ಸಿ ಯಲ್ಲಿ ಇದು ಕ್ವಶನ್ ಕೇಳಿದ್ರು ಭಾಳ ಸಲ. ನೋಡಿ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗವನ್ನು ಹೊಂದಿದೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಲಾಂಗೆಸ್ಟ್ ವೇವ್ ಲೆಂತ್ ಅಂತಂದರೆ ಆಪ್ಷನ್ ಬಂದು ಅತಿಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್ ಅಂತೇಳಿ. ನೋಡಿ, ಇದು ಜನರಲ್ ಕ್ವಶನ್ ನೋಡಿ. ಟಾರ್ ಅಂದರೆ ಏನು? ಆ್ಯಂಟಿವೈರಸ್ ತಂತ್ರಾಂಶನ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ, ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್, ಇವುಗಳು ಯಾವುದೂ ಅಲ್ಲ. ಸೊ ಡಾರ್ಕ್ ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್ ಇದು ಆನ್ಸರ್. ಸಿಸ್ಟಮ್ ಅನ್ನು ಈಗ ಕಂಪ್ಯೂಟರ್ಗಳನ್ನು 2-3 ಕ್ವಶನ್ ಕೇಳ್ಬೋದು, ಯಾಕಂತಂದ್ರೆ ಬೇಸಿಕ್ ನಾಲೆಜ್ ಇದೆಲ್ಲ ಇಲ್ಲ ಅವ್ರು ಕಂಡಕ್ಟ್ ಮಾಡ್ತಾರೆ ಅವರು ಸಿಸ್ಟಮ್ ಬಗ್ಗೆ. ಸೊ MS ವಿಂಡೋಸಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಅಂದರೆ ರೀನೇಮ್ ಮಾಡಲು ಯಾವುದು ಒತ್ತಬೇಕು? ಸೊ F2 ಆನ್ಸರ್ ಇದು. ಈಗ ಫೋಲ್ಡರಲ್ಲಿ ರೀನೇಮ್ ಕೊಡೋಕ್ಕೆ F2 ಆನ್ಸರ್ ಇದು. ಇವು ಫಂಕ್ಷನ್ಗಳು, ಈಗ ಇನ್ನೊಂದು ಸಿಸ್ಟಮ್ ಫಂಕ್ಷನ್ಗಳು ಭಾಳ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ರಿ. ಬೇಕಿಂಗ್ ಸೋಡಾ ಅಂದರೆ ಏನು? ಸೊ ಆಪ್ಷನ್ ಬಂದು ಸೋಡಿಯಂ ಕಾರ್ಬೋಹೈಡ್ರೇಟ್, ಸೋಡಿಯಂ ಬೈಕ್ರೋಬಿನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಪ್ಷನ್ ಬಂದು ಸೋಡಿಯಂ, ಆನ್ಸರ್ ಬಂದು ಸೋಡಿಯಂ ಬೈಕಾರ್ಬನೇಟ್. ಆಗ ಕ್ವಶನ್ ನಂಬರ್ 50 ನೋಡಿ, ಥಲಸ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಸೊ ಇದು ಬಂದು ಆನ್ಸರ್ ಬಂದು ಬ್ಲಡ್. ಸೊ ಇಂಥವುಗಳು ಕ್ವಶನ್ಗಳು ಇರ್ತಾವಲ್ಲ, ಇವೆಲ್ಲ ಸೈನ್ಸ್ ಕ್ವಶನ್ಗಳು ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಒಂದು ಕಡೆ ಬರೆದುಕೊಳ್ಳಿ. ಈ ಕ್ವಶನ್ಗಳು ಮತ್ತೆ ಕೇಳೋ ಚಾನ್ಸಸ್ ಭಾಳ ಇರ್ತವೆ. ನೋಡಿ, ಈ ಪಕ್ಕ ಇಸ್ರೋ ರೀಸೆಂಟಾಗಿ ಏನೇನು ಲಾಂಚ್ ಮಾಡಿದೆ, ಮತ್ತು DRDO ಏನೇನು ಲಾಂಚ್ ಮಾಡಿದೆ, ಚಂದ್ರಯಾನ 1, ಚಂದ್ರಯಾನ 2, ಚಂದ್ರಯಾನ 3, ಅವು 3 ಒಂದ್ಸಲ ಒಂದು ಪೇಜಲ್ಲಿ ಬರೆದುಕೊಳ್ಳಿ, ಯಾವುದಾದ್ರು ಇಂಪಾರ್ಟೆಂಟ್ ಯಾವುದಾದ್ರು ಇಲ್ಲ ಅಂತೇಳಿ. ಪಕ್ಕ ಒಂದು ಇಸ್ರೋದಿಂದ ಮಾತ್ರ ಒಂದು ಕ್ವಶನ್ ಬಂದಿರುತ್ತೆ ನೋಡಿ. ಬೇಕಿದೆ ಯಾವ ಕ್ವಶನ್ ಪೇಪರ್ ಅಂತ ಈಗ ನೋಡಿ, ಇಸ್ರೋ ಮತ್ತು DRDO ರೀಸೆಂಟಾಗಿ ಏನೇನು ಲಾಂಚ್ ಮಾಡಿದೆ ಅದೆಲ್ಲ. ಸೊ ಇಲ್ಲಿ ನೋಡಿ, ಇದು 2024 ಫೆಬ್ರವರಿಯಲ್ಲಿ ಎಕ್ಸಾಮ್ ಕ್ವಶನ್ ಪೇಪರ್ ಇತ್ತು. ಸೊ ನಮಗೆ 2026 ಎಕ್ಸಾಮ್ ಕೇಳ್ತಾರೆ. ಸೊ ರೀಸೆಂಟಾಗಿ 26 ಈಗೇನು 6 ಮಂತ್ ಆಯಿತು, ಮತ್ತು ಅದೊಂದು 25
ಅಂದರೆ ಇಸ್ರೋ ಏನೇನು ಲಾಂಚ್ ಮಾಡಿದೆ ಮತ್ತು DRDO ಏನೇನು ಲಾಂಚ್ ಮಾಡಿದೆ ಆ ಪಕ್ಕ ಒಂದು ಕ್ವಶನ್ ಇರುತ್ತೆ ನೋಡಿ. ಅದು ಕ್ವಶನ್ ನೋಡಿ, ಚಂದ್ರಯಾನ್ 3 ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ಗಳ ಹೆಸರುಗಳು ಕ್ರಮವಾಗಿ ಏನು? ವಿಕ್ರಮ ಅಂಡ್ ಪ್ರಜ್ಞಾನ್ಯ, ವಿಕ್ರಮ ಅಂಡ್ ಆದಿತ್ಯ, ಆದಿತ್ಯ ಅಂಡ್ ವಿಕ್ರಮ, ಮತ್ತೆ ಪ್ರಜ್ಞಾ ಅಂಡ್ ಆದಿತ್ಯ. ಸೊ ಆಪ್ಷನ್ ಬಂದು ಎ, ವಿಕ್ರಮ ಅಂಡ್ ಪ್ರಜ್ಞಾನ್ಯ. ಸೊ ಇದು ಆನ್ಸರ್. ಸೊ ನೀವು ಪಕ್ಕ ನೋಡ್ಕೊಳ್ಳಿ ಯಾವುದೇ ಆಗಲಿ. ಮತ್ತೆ ಆಮೇಲೆ ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವುದಕ್ಕೆ ಪಡೆದಿದ್ರು ನೋಡಿ. ಆನ್ಸರ್ ಬಂದು ವರ್ಕ್ ಆನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ. ಸೊ ನೊಬೆಲ್ ಪ್ರೈಸ್ಗಳಾಗಿರ್ಬೋದು, ಪದ್ಮವಿಭೂಷಣ ಪ್ರಶಸ್ತಿಗಳಾಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿಗಳಾಗಿರ್ಬೋದು, ರೀಸೆಂಟಾಗಿ ಜ್ಞಾನಪೀಠ ಯಾರಿಗೆ ಬಂದಿದೆ. ಸೊ ಅವೆಲ್ಲ ಅವಾರ್ಡ್ಗಳು ಬರೆದಿಟ್ಕೊಳ್ಬೇಕು. ಜನರಲ್ ಕ್ವಶನ್ ಅವೆಲ್ಲ ಪಕ್ಕಾ ಕೇಳ್ತಾರೆ. ಈ ಎಕ್ಸಾಮ್ಗಾಗಲಿ ಯಾವುದೇ ಎಕ್ಸಾಮ್ಗಾಗಲಿ ಕೇಳ್ತಾರೆ. ಸೊ ಅವೆಲ್ಲ ಗೊತ್ತಿರಬೇಕು ನಿಮಗೆ. ಸೊ ನೋಡಿ, ಬೆಳಕು ಹೊರಸೂಸುವ ಡಯೋಡ್ LED ಯಾವುದನ್ನು ಪರಿವರ್ತಿಸುತ್ತದೆ? ಸೊ ಲೈಟ್ ಎಮಿಟಿಂಗ್ ಡಯೋಡ್ ಕನ್ವರ್ಟ್ಸ್ ಅಂದರೆ ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಆನ್ಸರ್ ಬಂದು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಲೈಟ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಆಪ್ಷನ್ ಬಂದು ಎ, 18ಕ್ಕೆ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ. ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ನೋಡಿ. ನಾನು ಹೇಳಿದ್ನಲ್ಲ ರೀಸೆಂಟಾಗಿ ಏನೇನು ಇರ್ತದೆ ನೋಡಿ. ಆಪ್ಷನ್ ಬಂದು ಆಪ್ಟಿಮಸ್, ಇಂಜೆನ್ಯೂಟಿ, ಮತ್ತಿನ್ನೊಂದು ಪೆರ್ಸಿವರ್ಸನ್, ಕ್ಯೂರಿಯಾಸಿಟಿ. ಸೊ ಇದು ಆನ್ಸರ್ ಬಂದು ಬಿ, ಇಂಜೆನ್ಯೂಟಿ ಅಂತೇಳಿ. ಈ ಆಪ್ಷನ್ ಬಂದು ಬಿ ನೋಡಿ. ನೆಕ್ಸ್ಟ್ ಬಂದು 20ನೇ ಕ್ವಶನ್ ನೋಡಿ. ಕೆಳಗಿನಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ ನೋಡಿ. ಈಗ ಕರ್ನಾಟಕದಲ್ಲಿ 2, ಒಂದು ವಿಧಾನ ಪರಿಷತ್ತು ಮತ್ತು ಇನ್ನೊಂದು MLC ಮತ್ತು MLA ಅಂತ ಇದೆ. ಸೊ ಅದೇ ಥರನೇ ಯಾವ ರಾಜ್ಯಕ್ಕೆ ಇಲ್ಲ ಅಂತೇಳಿ. ಈಗ ಉತ್ತರ ಪ್ರದೇಶದಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಇದೆ. ಆಪ್ಷನ್ ಬಂದು ಮಧ್ಯಪ್ರದೇಶ. ಸೊ ಆಪ್ಷನ್ ಡಿ, ಮಧ್ಯಪ್ರದೇಶ. ಇದು ಪಾಲಿಟಿ ಕ್ವಶನ್. ಸೊ ನೋಡ್ಕೊಳ್ಬೇಕು ಈ ಕ್ವಶನ್ ಎಲ್ಲಿಂದ ಬಂದಿದೆ, ಯಾವ ಸಬ್ಜೆಕ್ಟಿಂದ ಬಂದಿದೆ ನೋಡಿ. ಪಾಲಿಟಿ ಕ್ವಶನ್ಗಳು ಎಷ್ಟು ಬಂದಿದೆ ನೋಡಿ ಒಂದ್ಸಲ. ದ ಮೆಂಬರ್ ನೋಡಿ, ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಾಗಿರುತ್ತಾರೆ? ಹೌಸ್ ಆಫ್ ದಿ ಪೀಪಲ್. ಆನ್ಸರ್ ಬಂದು ಸೊ ದ ಮೆಂಬರ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆರ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ಹೌಸ್ ಆಫ್ ದಿ ಪೀಪಲ್. ಆಪ್ಷನ್ ಬಂದು ಬಿ ಆನ್ಸರು. 21 ಕ್ವಶನಿಗೆ ಬಿ ಆನ್ಸರು. ನೆಕ್ಸ್ಟ್ ನೋಡಿ, ಸಂವಿಧಾನದ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ದ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಇವೆಲ್ಲ ಜವಾಹರ್ಲಾಲ್ ಏನಕ್ಕೆ ಆಗಿರ್ಬೋದು, ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾವುದು, ಅಲ್ಲೇ ಕ್ವಶನ್ ನಾವು ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು ಇವ್ರು ಏನಾಗಿದ್ರು. ಸೊ ಬಟ್ ಇದಕ್ಕೆ ಆನ್ಸರ್ ಬಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸ್ವಲ್ಪ ಬ್ರೈನಲ್ಲೇ ನಾವು ರೀಕಾಲ್ ಮಾಡ್ಕೊಳ್ಬೇಕು ಇವ್ರು ಏನಾಗಿದ್ರು ಆ ಟೈಮಲ್ಲಿ ಅಂತೇಳಿ ಕಸಿ ನೋಡಿ. ಭೂಮಿಗೆ ಹೋಲಿಸಿದರೆ 23ನೇ ಕ್ವಶನ್. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗಿರುತ್ತದೆ? ಹಾಗೇ ಇರುತ್ತದೆ. ಅದು ಆನ್ಸರು ಹಾಗೇ ಇರುತ್ತದೆ. ವಿಲ್ ರಿಮೇನ್ ಸೇಮ್. ನೆಕ್ಸ್ಟ್ 24ನೇ ಕ್ವಶನ್. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರಿ ಯಾವ ನೀತಿಯನ್ನು ತೀರಿಸುತ್ತದೆ ನೋಡಿ. ಅಧ್ಯಕ್ಷರು ನೋಡಿ, ದ ಪವರ್ ಆಫ್ ದಿ ಪ್ರೆಸಿಡೆಂಟ್ ಟು ದ ಕನ್ಸಲ್ಯೂಟ್ ದ ಸುಪ್ರೀಂ ಕೋರ್ಟ್ ಇಸ್ ಅಂಡರ್ ಆರ್ಟಿಕಲ್ 143. ಆರ್ಟಿಕಲ್ 143. ಈ ಆರ್ಟಿಕಲ್ಗಳು ಪಾಲಿಟಿಯಲ್ಲಿ ಭಾಳ ಇಂಪಾರ್ಟೆಂಟು. ಈಗ ಯಾವುದು ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಡೈರೆಕ್ಟಿವ್ ಪ್ರಿನ್ಸಿಪಲ್ದು ಆರ್ಟಿಕಲ್ ಆಗಿರ್ಬೋದು, ಮತ್ತು ಆಮೇಲೆ ಇನ್ನು ಚೀಫ್ ಮಿನಿಸ್ಟರ್ ಆಫ್ ಆರ್ಟಿಕಲ್ಸ್, ಪ್ರೆಸಿಡೆಂಟ್ ಆರ್ಟಿಕಲ್ಸ್, ಪ್ರೈಮ್ ಮಿನಿಸ್ಟರ್ ಆರ್ಟಿಕಲ್ಸ್, ಇವೆಲ್ಲ ನೋಡ್ಕೊಳ್ಬೇಕಾದ ಆರ್ಟಿಕಲ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತದೆ. ಸೊ ಇದಕ್ಕೆ ಬಂದು 143 ಆರ್ಟಿಕಲ್ಸ್ ನೋಡಿ. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ರ ಇರ್ತದೆ? ಅಂದರೆ ಈಗ ನಮ್ಮ ಕರ್ನಾಟಕ ಬೌಂಡ್ರಿ ಚೇಂಜ್ ಮಾಡಬೇಕು, ಆಂಧ್ರ ಬೌಂಡ್ರಿ ಚೇಂಜ್ ಮಾಡಬೇಕು, ಮತ್ತು ಆಮೇಲೆ ಕೇರಳದ ಬೌಂಡ್ರಿ ಚೇಂಜ್ ಮಾಡಬೇಕು. ಯಾರಿಗೆ ಪವರ್ ಜಾಸ್ತಿ ಇರ್ತದೆ ಅಂದರೆ ಅದು ಪಾರ್ಲಿಮೆಂಟಿಗೆ ಅದು. ಸೊ ಆನ್ಸರ್ ಬಂದು ಬಿ, ಸಂಸತ್ತು ನೋಡಿ. ಭಾರತ ಸ್ವತಂತ್ರ ಕಾಯ್ದೆಯ ಬ್ರಿಟಿಷರ ದೊರೆಗಳಿಂದ ರಾಜ್ಯ ಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತಂದರೆ ನಮಗೆ 1947 ಫ್ರೀಡಮ್ ಸಿಕ್ತು. ಆವಾಗ ಒಂದು ಆ್ಯಕ್ಟು ರಿಲೀಸ್ ಮಾಡ್ತಾರೆ. ಅದು ಯಾವ ಆ್ಯಕ್ಟು ಅಂತಂದರೆ ನಮಗೆ ಆಗಸ್ಟಲ್ಲಿ ಫ್ರೀಡಮ್ ಸಿಕ್ಕುತ್ತಂತಲೇ ಜುಲೈ 1947 ಅವರು ಇದು ಮಾಡ್ತಾರೆ. ಸೊ
ಆನ್ಸರ್ ಬಂದು ಜುಲೈ 1947. ನೋಡಿ, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸರಿಯಾಸಲಾಗಿದೆ? ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದಿ ಸ್ಟೇಟ್ ಪಾಲಿಸಿ ಆರ್ ಇನ್ಕ್ಲೂಡೆಡ್ ದ ಆರ್ಟಿಕಲ್ಸ್ ಬಂದು 3651. ಇದು ಫಿಕ್ಸ್ ನೋಡಿ, 3651. ಮೇಲೆ ಬಂದು ಫಂಡಮೆಂಟಲ್ ರೈಟ್ಸ್ ನೋಡ್ಕೊಳ್ಬೇಕು ಇವ್ಯಾವ ರೈಟ್ಸ್ ಅಂತ ಹೇಳಿ. ಸುಮ್ಮನೆ ಮೈಂಡಲ್ಲಿ ಈ 15 to 24, ಬಟ್ ಇದಕ್ಕೆ ಬಂದ ಆನ್ಸರ್ ಬಂದು 36 to 51. ನೋಡಿ, 28ನೇ ಕ್ವಶನ್. ಮತದಾನ ಹಕ್ಕು ಚಲಿಸುವ ವಯಸ್ಸನ್ನು ಫಸ್ಟ್ 21 ವರ್ಷ ಇತ್ತು, ಆಮೇಲೆ 18 ವರ್ಷಕ್ಕೆ ಇದು ಮಾಡಿದ್ರು. ಅದು ಯಾವ ತಿದ್ದುಪಡಿ ಕಾಯ್ದೆ ಆಗಿದೆ ಅಂದರೆ ಯಾವುದರಿಂದ ಇಳಿಸಲಾಯಿತು? ಸೊ ಆನ್ಸರ್ ಬಂದು ಸಂವಿಧಾನದ 61ನೇ ತಿದ್ದುಪಡಿ, 61 ಅಮೆಂಡ್ಮೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್, ಅದು ಆನ್ಸರು. ನೋಡಿ, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ದ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಇಸ್ ಕಾನ್ಸ್ಟಿಟ್ಯೂಟೆಡ್. ಇದು ಜವಾಹರ್ಲಾಲ್ ನೆಹರು. ಅಬ್ಜೆಕ್ಟಿವ್ ರೆಸಲ್ಯೂಷನ್ ಇನ್ ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ವಾಸ್ ಮೂವ್ಡ್ ಬೈ ಜವಾಹರ್ಲಾಲ್ ನೆಹರು. ನೋಡಿ, ಇವು ನೋಡಿ, ಆರ್ಟಿಕಲ್ 371A ಕಾನ್ಸ್ಟಿಟ್ಯೂಷನ್ ಆಫ್ ಪ್ರೊವೈಡೆಡ್ ದ ಸ್ಪೆಷಲ್ ಪ್ರೊವಿಷನ್. ನೋಡಿ, ನಮ್ಮ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ 371J. ಅದೇ ಥರನೇ 371A ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಅದು ನೋಡ್ಕೊಂಡು ಇದು ಎಲ್ಲ ಕ್ವಾಲಿಟಿಯಲ್ಲಿ ಇರುತ್ತೆ. ನೋಡಿ, ಇದು ಕರೆಕ್ಟ್ ಆನ್ಸರ್ ಬಂದು ನಾಗಾಲ್ಯಾಂಡ್ ಆನ್ಸರ್ ಇದಕ್ಕೆ. ನೋಡಿ, ರೈಟ್ ಟು ಪ್ರೈವಸಿ ಪಕ್ಕ ಇದು ಕ್ವಶನ್ ಯಾವ್ದನ್ನು ನೋಡಿ, ರೈಟ್ ಟು ಪ್ರೈವಸಿ ಕಂಟೈನರ್ದಿಂದ ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿ ಬರುತ್ತೆ ಅಂದರೆ ಆರ್ಟಿಕಲ್ 21. ಕ್ವಶನ್ ನಂಬರ್ ಬಂದು 32. ಒರಿಜಿನಲ್ ಜುಡಿಕೇಶನ್ ಆಫ್ ದಿ ಸುಪ್ರೀಂ ಕೋರ್ಟ್ ಇಸ್ ಕಂಟೈನ್ಡ್ ಆರ್ಟಿಕಲ್ 132. ಸೊ ಸರ್ವೋಚ್ಚ ನ್ಯಾಯಾಲಯದ ಮೂಲೆಯ ಅಧಿಕಾರ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ. ಆರ್ಟಿಕಲ್ ಬಂದು 332. ಆಪ್ಷನ್ ಬಂದು ಸಿ. ನೆಕ್ಸ್ಟು, ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಕೆಳಗಿನಲ್ಲಿ ಯಾರು ಫ್ರೀ ಇಂಡಿಯಾ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಅಬ್ಸಲ್ಯೂಟ್ಲಿ ಸುಭಾಷ್ ಚಂದ್ರ ಬೋಸ್. 33 ಕ್ವಶನ್ಗೆ ಆನ್ಸರ್ ಸಿ, ಸುಭಾಷ್ ಚಂದ್ರ ಬೋಸು. ಅವರು ಫ್ರೀ ಇಂಡಿಯನ್ ಲೀಜನ್ ಅಂತ ಅವರು ಒಂದು ಇದು ಮಾಡಿದರು, ಸೈನ್ಯವನ್ನೇ ಕಟ್ಟಿದ್ರು. ವಿಚ್ ಆಫ್ ದಿ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಪ್ರವೃತ್ತಿ ಗ್ರಾಮ ಸಭಾ? ಸಂವಿಧಾನದ ಪರಿಚಯವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ. ಯಾವುದು ಆರ್ಟಿಕಲ್? 243A ಆರ್ಟಿಕಲ್. ಆಪ್ಷನ್ ಬಂದು 34ಗೆ ಎ. ನೆಕ್ಸ್ಟ್ ನೋಡಿ, 35ನೇ ಕ್ವಶನ್. ಸರ್ದಾರ್ ಪಟೇಲ್ ಅವರು ಅಧ್ಯಕ್ಷರಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕೆ ಮೂಲಭೂತ ಹಕ್ಕುಗಳನ್ನು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಪಂಡಿತ್ ಜವಾಹರ್ಲಾಲ್ ನೆಹರು. ಕರಾಚಿ ಸೀಸನ್ಗೆ ಮೇನ್ ಪಂಡಿತ್ ಜವಾಹರ್ಲಾಲ್ ನೆಹರು. ನೋಡಿ, ಈ ಕೆಳಗಿನ ಚಳವಳಿಗಳಲ್ಲಿ ಯಾವುದರ ಕಾರಣ ಭಾರತಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಹೊರಹೊಮ್ಮಕ್ಕೆ ಕಾರಣವಾಯಿತು? ನೋಡಿ, ಅವಾಗ ಕಾಂಗ್ರೆಸ್ ನಡುವೆ ಯಾವುದ್ರ ನಡುವೆ ವಿಭಜನೆ ಅಂದರೆ ಒಂದು ಡಿಫ್ರೆನ್ಸ್ ಬರುತ್ತೆ. ಮಂದಗಾಮಿಗಳು ಸಪೋರ್ಟ್ ಆಗಿರ್ತಾರೆ, ಉಗ್ರಗಾಮಿಗಳು ಸಪೋರ್ಟ್ ಆಗ್ತಾರೆ. ಅದು ಬರೋ ಅಂದರೆ ಯಾವ ಚಳವಳಿ ಆ ಟೈಮಲ್ಲಿ ಅಂತಂದರೆ ಸ್ವದೇಶಿ ಚಳವಳಿ. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ ಯಾರಾಗಿದ್ದರು? ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಇದು 37 ಕ್ವಶನ್ಗೆ ಆಪ್ಷನ್ ಸಿ ಆನ್ಸರ್ ಕರೆಕ್ಟ್. 38ನೇ ಕ್ವಶನ್. ಕೆಳಗಿನವರಲ್ಲಿ ಯಾರು ಕೆಂಪು ಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳ ರಕ್ಷಿಸಿದರು? ನೋಡಿ, ಕೈಲಾಸನಾಥ್ ಕಟೋಚಿ. ನೋಡಿ, ಸುಚೇತ ಕೃಪಲನ್ ಮೊದಲ ಮಹಿಳಾ ಚೀಫ್ ಮಿನಿಸ್ಟರ್ ಆಗಿದ್ದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಆಗಿರ್ಬೋದು, ವಿನಾಯಕ ದಾಮೋದರ್ ಸಾವರ್ಕರ್. ಸ್ವಲ್ಪ ಮೈಂಡಲ್ಲೇ ರೀಕಾಲ್ ಮಾಡಬೇಕು, ಅವ್ರು ಏನಾಗಿದ್ರು, ಇವ್ರು ಏನಾಗಿದ್ರು ಆ ಟೈಮಲ್ಲಿ ಇದು ಮಾಡ್ಕೊಳ್ಬೇಕು. ಈ ಕೆಳಗಿನಲ್ಲಿ ನೋಡಿ, ಪಾಲಿಟಿ ಕ್ವಶನ್ ಎಷ್ಟು ಕ್ವಶನ್ ಕೇಳಿದಾರೆ ನೋಡಿ, ಎಷ್ಟಾಯ್ತು ನೋಡಿ, ಪಾಲಿಟಿ ಎಲ್ಲನೂ ಪಾಲಿಟಿ ಆಯ್ತು. ವಿಚ್ ಆಫ್ ದಿ ಫಾಲೋಯಿಂಗ್ ನೋಡಿ, ಈ ಕೆಳಗಿನ ಯಾವ ಸಂಸ್ಥೆಗಳು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸ್ಥಾಪಿಸಿದರು? ನೋಡಿ, ಬಹಿಷ್ಕೃತ ಹಿತಕರಣ ಸಭೆ ಡಾಕ್ಟರ್ B.R. ಅಂಬೇಡ್ಕರ್. ಸ್ವಾತಂತ್ರ್ಯ ಕಾರ್ಮಿಕರ ಪಕ್ಷ ಅವ್ರದ್ದೇ. ಪರಿಶಿಷ್ಟ ಜಾತಿಗಳ ಒಕ್ಕೂಟ ಡಾಕ್ಟರ್ B.R. ಅಂಬೇಡ್ಕರ್. ಸೊ ಇವು ಆಪ್ಷನ್ ಬಂದು 39ಗೆ ಡಿ. ಇವುಗಳಲ್ಲಿ ಎಲ್ಲವೂ ಆಲ್ ಆಫ್ ದಿಸ್. ನೋಡಿ, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ರಹಸ್ಯ ರೇಡಿಯೋವನ್ನು ನಡೆಸ್ತಾ ಇದ್ರು. ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರು. ನೋಡಿ, ರನ್ನಿಂಗ್ ದ ಸೀಕ್ರೆಟ್ ಆಫ್ ದಿ ಕಾಂಗ್ರೆಸ್ ರೇಡಿಯೋ ಇನ್ ದ ವೀಕ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಆಪ್ಷನ್ ಎ ಇದಕ್ಕೆ ಕರೆಕ್ಟ್ ಆನ್ಸರು.
ನೋಡಿ 41ನೇ ಕ್ವೆಶ್ಚನ್ ಕೆಳಗಿನ ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಭಗೀರಥ ಎಂದು ಕರೆಯುತ್ತಾರೆ? ನೋಡಿ, ರಂಗನಾಥ ದಿವಾಕರ, ಎಸ್ ಹರ್ಡೇಕರ, ನಿಟ್ಟೂರು ಶ್ರೀನಿವಾಸರಾವ, ಗಂಗಾಧರರಾವ್, ಬಾಲಕೃಷ್ಣ ದೇಶಪಾಂಡೆ. ಯಾವ್ದು ಆನ್ಸರ್ ಅಂತಂದ್ರೆ ನಿಟ್ಟೂರು ಶ್ರೀನಿವಾಸರಾವ್. ಇದು ಕರ್ನಾಟಕ ಉಜ್ಜಿಕೆ ಕ್ವಶನ್ಗಳೆಲ್ಲ ಬೇಸಿಕ್ ಕ್ವಶನ್. ಅವ್ರನ್ನ ಏನಂತ ಕರ್ತಾರೆ ಈಗ ಎಸ್ ಹರ್ಡೇಕರ್ ಏನಾಗಿತ್ತು, ದಿವಾಕರ ಆಗಲಿ. ಸೊ ನಮಗೆ ಅವ್ರು ಯಾವ ಇರ್ತವೆ ಅವೆಲ್ಲ ಒಂದು ಬೇಸಿಕ್ ಜನರಲ್ ನಾಲೆಜ್ ಕ್ವಶನ್ಗಳು. ಸೊ ಇದಕ್ಕೆ 41 ಕ್ವಶನ್ಗೆ ಆನ್ಸರ್ ಬಂದು ನಿಟ್ಟೂರು ಶ್ರೀನಿವಾಸರಾವ್ ಅವರನ್ನ ಕರ್ನಾಟಕದ ಭಗೀರಥ ಎಂದು ಕರೆಯುತ್ತಾರೆ. ನೋಡಿ, ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ನೋಡಿ, ಇದಕ್ಕೆ ಸಿಂಗಾವ್. ಫೇಮಸ್ ಫ್ರೀಡಮ್ ಫೈಟರ್ ಬಳ್ಳಾರಿ ಸಿದ್ದಮ್ಮ ವಾಸ್ ಬರ್ನ್ ಇನ್ ಸಿಂಗಾವ್. ಇವೆಲ್ಲ ಹಿಸ್ಟ್ರಿ ಕ್ವಶನ್, ಇವೆಲ್ಲ ಕರ್ನಾಟಕದ ಹಿಸ್ಟ್ರಿ ಕ್ವಶನ್ ಇವೆಲ್ಲ. ಇನ್ನೊಂದು, ಇದು ಎಕ್ಸಾಮ್ ನಡೀತಾ ಇರೋದು PVC ಲೆವೆಲ್ ಮಾತ್ರ. ನೀವು ಅಷ್ಟರವರೆಗೆ ಮಾತ್ರ ಓದಿ, ಜಾಸ್ತಿ ಏನು ಓದೋದು ಬೇಡ. ಮತ್ತೆ ನೀವು KS ಬುಕ್ಸ್ ಓದೋದು, ಇಲ್ಲಾಂದ್ರೆ ಗ್ರೂಪ್ B ಬುಕ್ಸ್ ಓದೋದು, ಮತ್ತೆ ಯಾವುದ್ಯಾವುದೋ ಓದಕ್ಕೆ ಹೋಗ್ಬೇಡಿ. ನೀವು ಏನಿಲ್ಲ, ಒಂದು 6ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ ಬುಕ್ಸ್ ಏನಿರ್ತಾವಲ್ಲ ಅವೇ ಓದಷ್ಟೇ. ಅದು ಮತ್ತೆ ಕ್ವಶನ್ ಪೇಪರ್ಗಳು ರಿಫರ್ ಮಾಡಿ ಅಷ್ಟೇ ಸಾಕು ನಿಮ್ಗೆ. ಅದಕ್ಕೆ ಬಿಟ್ಟು ಏನಿಲ್ಲ. ಮತ್ತೆ ಕರೆಂಟ್ ಅಫೇರ್ಸ್ ಅಂದ್ರೆ ಎಲ್ಲಿ ಏನು ಕೇಳ್ತಾರೆ ಅಂತ ಗೊತ್ತಾಗಲ್ಲ. ಕರೆಂಟ್ ಅಫೇರ್ಸ್ ಎಷ್ಟು ಒಂದೊಂದ್ಸಲ ಜಾಸ್ತಿ ಕೇಳ್ಬೋದು, ಒಂದೊಂದ್ಸಲ ಕಡಿಮೆ ಕೇಳ್ಬೋದು. ಹಂಗಂತೇಳಿ ಕಡಿಮೆ ಕೇಳ್ತಾರೆ ಅಂತ ನೀವು ಬಿಡಬಾರ್ದು. ಸೊ ಅಕ್ಟೋಬರ್ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳನ್ನು ಪಡೆಗಳು ಬ್ರಿಟಿಷರ್ ಕಲೆಕ್ಟರನ್ನು ಯಾರು ಕೊಂದರು? ನೋಡಿ, ಇನ್ ಅಕ್ಟೋಬರ್ 1824 ಫೋರ್ಸ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ ಕಿಲ್ಡ್ ಬೈ ಬ್ರಿಟಿಷ್ ಕಲೆಕ್ಟರ್. ಸೊ ಸೆಂಟ್ ಜಾನ್ ಟ್ಯಾಕರ್. ಆಪ್ಷನ್ ಎ ಇದಕ್ಕೆ. ಈ ಕೆಳಗಿನ ವೈಸರಾಯಿಗಳಲ್ಲಿ 1878ರ ದೇಶೀಯ ಪತ್ರಿಕೆ ಕಾಯ್ದೆ ರದ್ದುಗೊಳಿಸುವುದು ಯಾರಾಯಿತು? ಸೊ ಲಾರ್ಡ್ ರಿಪ್ಪನ್. Who among the following viceroy replaced the Vernacular Press Act of 1878 ಅಂತಂದ್ರೆ ಲಾರ್ಡ್ ರಿಪ್ಪನ್. ಇದು ಎಲ್ಲರಿಗೂ ಗೊತ್ತು ಈ ಕ್ವಶನ್. ನೋಡಿ, ಇದು ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ವಾಸ್ ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಯಾರನ್ನು ಸ್ಥಾಪಿಸಿದ್ರು? ಸುಭಾಷ್ ಚಂದ್ರ ಬೋಸ್. ಇವೆಲ್ಲ ಒಂದು ಲೈನ್ ಕ್ವಶನ್, ಎಲ್ಲರೂ ಗೊತ್ತಿರುತ್ತೆ, ಪಕ್ಕ ಬಂದೇ ಬರುತ್ತೆ. ನೋಡಿ ಈಗ ಇದೆ ಮೆಂಟಲ್ ಹ್ಯಾಬಿಟ್ ಸ್ಟಾರ್ಟ್ ಮಾಡಿದ್ದೇನೆ. ಮೆಂಟಲ್ ಹ್ಯಾಬಿಟ್ ನೋಡಿ, ಈ ಸರಣಿಯನ್ನು ನೋಡಿ. ಮುಂದೆ ಯಾವ ಡ್ಯಾಶ್ 31, 29, 24, 22, 17 ಡ್ಯಾಶ್ ಮುಂದೆ ಯಾವ ಸಂಖ್ಯೆಯನ್ನು ಬರಬೇಕು? ನೋಡಿ ಈಗ 31 ಇದೆ. ಸೊ 31 ಇದೆ, 30, 29. ಸೊ 31, ಸೊ 31 ಗ್ಯಾಪ್ ಎಷ್ಟಿದೆ ನೋಡಿ? 31, 1, 2 ಗ್ಯಾಪ್ ಇದೆ. ಮತ್ತು 29ರಿಂದ ಸೊ 29 ಅಂದರೆ 28, 27, 26, 25, 24 5 ಗ್ಯಾಪ್. ಸೊ ಅದೇ ಥರನೇ ಈಗ 17 ಆದಮೇಲೆ ಎಷ್ಟು ಗ್ಯಾಪ್ ಆಗುತ್ತೆ ನೋಡಿ? 17, 16, 15, ಈಗ 17, 16, 15, 14 2 ಗ್ಯಾಪ್ ಇದೆ. ಸೊ 15, 16 ಬಿಟ್ಟರೆ ಯಾವ್ದು ಬರುತ್ತೆ ನೆಕ್ಸ್ಟು? 14. ಆನ್ಸರ್ 14 ಇದೆ. ಪಕ್ಕಕ್ಕೂ ಇವೆಲ್ಲ ಮೆಂಟಲ್ ಹ್ಯಾಬಿಟ್ ಅಂತಂದ್ರು ಪರ್ಫೆಕ್ಟ್ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಈ ಚಲೋ ಮರದ ಚಳುವಳಿ ಕೇಂದ್ರ ಬಿಂದು ಯಾವುದು? ನೋಡಿ, ಇದು ಬಂದು ಅಣ್ಣಿಗೇರಿ ಧಾರವಾಡ, ಈಸೂರು ಶಿವಮೊಗ್ಗನ, ತುರುವನೂರು ಚಿತ್ರದುರ್ಗ, ಯಡೇನೂರು ತುಮಕೂರ, ಈಸೂರು ಶಿವಮೊಗ್ಗ. ಆನ್ಸರ್ ಬಂದು ಈಸೂರು ಶಿವಮೊಗ್ಗ. ನೋಡಿ, ಇದು ಕ್ಯಾಲೆಂಡರ್ ಪ್ರಾಬ್ಲಮ್. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಆನ್ಸರ್ ಬಂದು ಶನಿವಾರ. ಇದ್ರಲ್ಲಿ ನೋಡಿ ಹೆಂಗೆ ಮಾಡ್ತಾರೆ ಗೊತ್ತಾ? ಈಗ ಒಂದು ವಾರಕ್ಕೆ 7 ದಿನಗಳು. ನೋಡಿ 61 ಡಿವೈಡೆಡ್ ಬೈ 7 ಮಾಡಿ. ಸೊ 7ನಿಂದ ಕಡ್ತಾ ಹೊಡೆದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 5 ಸಿಗುತ್ತೆ. ಸೊ ಇಲ್ಲೇನಿದೆ, ಇನ್ನು ಸೋಮವಾರ ಬಿಟ್ಟು ನಾವು ಟುಡೇ ಇದು ಮಂಡೇ ಆಫ್ಟರ್ ಅಂತ ಹೇಳಿದ್ದಾರೆ. ಸೊ ಮಂಡೇ ಪ್ಲಸ್ 5 ಹಾಕಿ. ಸೊ ಆವಾಗ ನಿಮ್ಗೆ ಆನ್ಸರು ಸಾಟರ್ಡೆ ಸಿಗುತ್ತೆ. ನೋಡಿ, ಇಲ್ಲಿ ಇದೊಂದು ಮೆಂಟಲ್ ಹ್ಯಾಬಿಟ್ ನೋಡಿ. ಒಂದು ಹಣ್ಣು ಮಾರಾಟಗಾರನ ಹತ್ರ ಕೇವಲ ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತ್ವ ಅವನ ಹತ್ರ ಎಷ್ಟು ಸೇಬುಗಳಿದ್ದವು? ಅಂದರೆ ನಾವು ಟೋಟಲ್ ಸೇಬುಗಳನ್ನು ಕಂಡುಹಿಡಿಬೇಕು ನಾವು. ಸೊ
40% ಮಾರಿದಾನಂತಂದ್ರೆ ಈಗ 60% ಇದಾವಂತ ಅರ್ಥ. ಸೊ ನೀವೇನು ಮಾಡ್ರಿ, ಸೊ ಯಾವುದು ಟೋಟಲ್ನ ಫೈಂಡ್ ಔಟ್ ಮಾಡಿ ಎಕ್ಸ್ ಅಂತ ಹಾಕೊಳ್ಳಿ. ಅದಾದಮೇಲೆ 60% ಒಂದು ಸೈಡು ಇಂಟು ಎಕ್ಸ್ ಡಿವೈಡ್ ಈಕ್ವಲ್ ಟು 420 ಹಾಕೊಂಡ್ರೆ 420/60 ಮಾಡ್ಕೊಳ್ಳಿ. ಆವಾಗ ನಿಮಗೆ ಆನ್ಸರ್ ಬಂದು 700 ಬರುತ್ತೆ. 700 ಸೇಬುಗಳು ಬರುತ್ತೆ. ಸೊ ಈ ಪದವು ಇತರ ಪದಗಳೊಂದಿಗೆ ಸೇರುವುದಿಲ್ಲ ನೋಡಿ. ಇಂಚು ಓಕೆ, ಇಂಚು ಓಕೆ, ಸೆಂಟಿಮೀಟರ್ಗೆ ಓಕೆ, ಮತ್ತು ಅಂಗಳ ಮತ್ತು ಹ್ಯಾಡು ಅದು ಓಕೆ. ಸೊ ಇದರಲ್ಲಿ ಔನ್ಸ್ ಅಂತ ಏನು ವರ್ಡ್ ಕೇಳೇ ಇಲ್ಲ. ಸೊ ನಿಮಗೆ ಯಾವ್ದು ಸೇರೋದಿಲ್ಲ ಔನ್ಸ್ ಅಂತ ನಾ ಆನ್ಸರ್ನ 50ಕ್ಕೆ ಬಿ ಔನ್ಸ್ ಅಂತೇಳಿ. ಸೊ ನೆಕ್ಸ್ಟ್ ಇನ್ನು 50ರಿಂದ 100 ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೇ, ಏನಿಲ್ಲ. ಒಂದೊಂದು ಸಬ್ಜೆಕ್ಟ್ಗೆ ಎಷ್ಟು ಕ್ವಶನ್ ಬಂದಿದೆ, ಮತ್ತು ಜನರಲ್ ಕ್ವಶನ್ ಯಾವುದು, ಮತ್ತು ಸೈನ್ಸ್ ಕ್ವಶನ್ಗಳು ಹೆಂಗೆ ಕೇಳ್ತಾರೆ, ಸೊ ಮೆಂಟಲ್ ಎಬಿಲಿಟಿ ಏನೇನು ಕೇಳ್ತಾರೆ. ಸೊ ಎಲ್ಲನೂ ಭಾಳ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸು ಎಲ್ಲನೂ ಇಂಪಾರ್ಟೆಂಟ್. ಯಾವುದು ಲಾಸ್ಟ್ ಟೈಮ್ ಕೇಳಿಲ್ಲ, ಈ ಸಲನೂ ಕೇಳಲ್ಲ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ. ಯಾಕಂತಂದರೆ ಈ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಹೇಳ್ಬೋದು. ಈ ನೋಡಿ ಲಾಸ್ಟ್ ಟೈಮಲ್ಲಿ 21 ಕ್ವಶನ್ ಪಾಲಿಟಿ ಬಂದಿದೆ. ಈ ಸಲ ಜಿಯೋಗ್ರಫಿಯಲ್ಲಿ ಬರ್ಬೋದು, ಹಿಸ್ಟ್ರಿಯಲ್ಲಿ ಬರ್ಬೋದು, ಇಲ್ಲಾಂದರೆ ಕರೆಂಟ್ ಅಫೇರ್ಸ್ನಲ್ಲಿ 21 ಕ್ವಶನ್ ಬರ್ಬೋದು, ಅದರಲ್ಲಿ ಬರೀ 5 ಕ್ವಶನ್ ಬರ್ಬೋದು. ಸೊ ಹಂಗಾಗಿ ಎಲ್ಲನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲನೂ ಚೆನ್ನಾಗಿ ಓದಿ. ನೀವು ಅತಿ ಹೆಚ್ಚು ಏನಂತಂದರೆ ಈ ಟೈಮಲ್ಲಿ ನೀವು ಕ್ವಶನ್ ಕ್ವಶನ್ ಪೇಪರ್ ಬಿಡಿಸಿ, ಇಲ್ಲಂತಂದರೆ ಯಾವುದನ್ನು ವಿಡಿಯೋ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದನ್ನು ನೋಡಿರಿ. ಸೊ ನೀವು ಕ್ವಶನ್ಗಳು ಎಷ್ಟು ಕ್ವಶನ್ ಪೇಪರ್ಗಳು ಬಿಡಿಸ್ತೀರಿ ನೀವು ಅಷ್ಟು ಪರ್ಫೆಕ್ಟ್ ಆಗಂಗೆ. ಸೊ ಇಷ್ಟ ನೋಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ, ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ನೆಕ್ಸ್ಟ್ ವಿಡಿಯೋ ನಿಮಗೆ ಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಇನ್ನೊಂದು ಕ್ವಶನ್ ಪೇಪರ್ ಬಿಡಿಸ್ತೀನಿ. ನೆಕ್ಸ್ಟ್ ಪಾರ್ಟ್ನಲ್ಲಿ ಇನ್ನೂ 50ರಿಂದ 100 ಕ್ವಶನ್ಗಳು ಬಿಡಿಸಿ, ಇನ್ನೂ ಭಾಳ ಕ್ವಶನ್ ಪೇಪರ್ಗಳು ಬಿಡಿಸ್ತೀನಿ. ಸೊ ನನ್ನ ಎಕ್ಸ್ಪ್ಲನೇಷನ್ ಸ್ವಲ್ಪ ನಿಮ್ಗೆ ಅಂದರೆ ಸ್ವಲ್ಪ ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಇನ್ನು ಕೆಲವ್ರಿಗೆ ಅರ್ಥ ಆಗಿರಬಹುದು. ಸೊ ಬಟ್ ಒಂದು ಅಂತರ ನಿಜ, ಎಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ರೆ ಅಷ್ಟು ಒಳ್ಳೆಯದು. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.